ಪವರ್ ಸೇವ್ ಡಿವೈಸ್ ಸರ್ ಇದು ಮನೇಲಿ ಹಾಕೋದ್ರಿಂದ ಕರೆಂಟ್ ಬಿಲ್ ಕಡಿಮೆ ಬರುತ್ತೆ 30%. ನಿಮ್ಮ ಮನೇಲಿ ಎಷ್ಟನ್ನ ಕರೆಂಟ್ ಬಿಲ್ 30% ಸೇವ್ ಆಗುತ್ತೆ ನೋಡಿ ಸರ್. 4 ಟೂಲ್ ಬೆಡ್ಗೆ ಇಷ್ಟು ಕರೆಂಟ್ ಹೋಗ್ತಾ ಇದೆ ಅಲ್ಲ 1.45 ಪವರ್ ಸೇವ್ ಡಿವೈಸ್ ಹಾಕಲ್ಲ ಇವಾಗ ನೋಡಿ 0.87 ಆಯಿತು ಅಂದರೆ 88 ಆಯಿತು ಅಂದರೆ 30% ಸೇವ್ ಆಯಿತು. ಹೆಂಗಂದರೆ ಇದರಲ್ಲಿ ಬಂದು ಮೈಕ್ರೋ ಕೆಪಾಸಿಟಿ ಬ್ಯಾಂಕ್ ಅಂತ ಒಂದಿರುತ್ತೆ. ಆ ಪವರ್ ಫ್ಯಾಕ್ಟರ್ ಇಂಪ್ರೂವ್ ಮಾಡಿ ವೇಸ್ಟ್ ಲೀಕೇಜ್ ಕರೆಂಟ್ನ ಅವಾಯ್ಡ್ ಮಾಡಿ ಕೊಡುತ್ತೆ. ಹೆಂಗಂದ್ರೆ ನಾರ್ಮಲಿ ಕರೆಂಟ್ ಮನೇಲಿ ಏನಾಗುತ್ತೆ ಅಂದರೆ ಬಿಫೋರ್ ಇನ್ಸ್ಟಾಲಿಂಗ್ ಈ ಥರ ವೇಸ್ಟ್ ಲೀಕೇಜ್ ಆಗ್ತಾ ಇರುತ್ತೆ ಕರೆಂಟ್, ಅದಕ್ಕೋಸ್ಕರ ಜಾಸ್ತಿ ಬರುತ್ತೆ. ಇದಾಕೋಲಿದ್ದ ಏನಾಗುತ್ತೆ ಅಂದರೆ ವೇಸ್ಟ್ ಲೀಕೇಜ್ ಆಗಲ್ಲ. ಆಫ್ಟರ್ ಇನ್ಸ್ಟಾಲಿಂಗ್ ನಿಮ್ಮ ಮನೆಗೆ ಎಷ್ಟೈತೆ ಕರೆಂಟ್ ಬೇಕೋ ಅಷ್ಟು ಸಪ್ಲೈ ಫಿಲ್ಟರ್ ಮಾಡಿ ಕೊಡುತ್ತೆ. ಮನೆಗಿರೋದು ಎಲ್ಲ ಡಿವೈಸ್ಗೂ ಯೂಸ್ ಆಗುತ್ತೆ. AC, ವಾಟರ್ ಪಂಪ್ಸ್, ರಿಫ್ರಿಜಿರೇಟರ್, ವಾಷಿಂಗ್ ಮಿಷಿನ್, ಮಿಕ್ಸರ್, ಕಂಪ್ಯೂಟರ್, TV, ಗ್ರೈಂಡರ್, ಫ್ಯಾನ್, ಟ್ಯೂಬ್ ಬೆಡ್ ಅದರ ಪ್ಲಸ್ ಟೋಟಲ್ ಡಿವೈಸ್ಗೆ ಯೂಸ್ ಆಗುತ್ತೆ. ಇದು ಮನೆಗೆ ಯೂಸ್ ಮಾಡ್ಬೋದು, ಶಾಪ್, ಆಫೀಸ್, ರೆಸ್ಟೋರೆಂಟ್, ಹೋಟೆಲ್ಸ್ ಎಲ್ಲಿ ಬೇಕಾದ್ರೆ ಯೂಸ್ ಮಾಡ್ಬೋದು ನೀವು. ನಮ್ಮದು RS ಪವರ್ ಸೇವರ್ ಸರ್. ಕಂಪ್ನಿ ಡೀಟೇಲ್ಸ್ ಅಂತ ಆ ಜಿನಿಯಲ್ಲಿ ಇರುತ್ತೆ.